ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಮ್ಮೆ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ದಮ್ಮಿದ್ರೆ ವಿಜಯೇಂದ್ರ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನ ಎದುರಿಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಶಿಕಾರಿಪುರ ಕ್ಷೇತ್ರಕ್ಕೆ ಶಾಸಕರಾಗಿ ಅವರ ಆಯ್ಕೆ ಆಗಿರೋದು ಬೇರೆಯವರ ಭಿಕ್ಷೆ. ದಮ್ಮಿದ್ರೆ ಅವರು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನ ಎದುರಿಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಹೆಸರು ತಗೋಬೇಕತ್ತ ಮಠದಾಗ ನಿಂತಿ ನೀವು ದುಷ್ಟರ ಹೆಸರು ತಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ ರಾವಣ ದುರ್ಯೋಧನ ಯಾರದ ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾರೆ. ಈ ನೋಡುನಲ್ರಿ ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮಿಲಿಯಲ್ಲಿ ಐತ್ರಿ, ಎಸ್.ಎಂ. ಕೃಷ್ಣ ಫ್ಯಾಮಿಲಿಯಲ್ಲಿ ಐತಿ, ಜೆ.ಎಚ್. ಪಟೇಲ್ ಫ್ಯಾಮಿಲಿಯಲ್ಲಿ ಐತಿ, ನನಗೆ ಹೇಳ್ರಿ ವೀರೇಂದ್ರ ಪಾಲ್ರ ಫ್ಯಾಮಿಲಿಯಲ್ಲಿ ಐತಿ, ನಿಜಲಿಂಗಪ್ಪನವ್ರ ಫ್ಯಾಮಿಲಿಯಲ್ಲಿ ಐತಿ. ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತಲ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗಪ್ಪ ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನಿನ್ನ 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜಯೇಂದ್ರ? ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೂಡ ನಾಚಿಕೆ ಆಗೋದಿಲ್ಲ ವಿಜಯೇಂದ್ರ. ನಿನ್ನ ಶಿಷ್ಯನಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೇ ಭಗವ ಜೆಂಡಾ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನನಗೆ ಬೇಕು. ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ನನಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್. ತಾನು ರಾಜೀನಾಮೆ ಕೊಡ್ಲಿಕ್ಕೆ ಸದ್ದ, ವಿಜಯೇಂದ್ರ ಅವರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ವಾಗ್ದಾಳಿ. ವಿಜಯೇಂದ್ರ ಅವರ ವಿರುದ್ಧ ಚಾಟಿ ಬೀಸೋದೇನು ಹೊಸ್ತಲ್ಲ, ಬಟ್ ಇದು ಕೇವಲ ನಾಮಕಾವಾಸ್ತೆನ ಅಥವಾ ನಿಜಕ್ಕೂ ಸವಾಲು ಹಾಕ್ತಿದ್ದಾರಾ ಅಂತ ಹೇಳಿ ಯತ್ನಾಳ್. ಖಂಡಿತವಾಗಿಯೂ ಸ್ಮಿತಾ, ಏನಂದ್ರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಇದೇ ಪ್ರಥಮ ಬಾರಿಗೆ ಶಾಸಕ ಯತ್ನಾಳ್ ಅವರು ಹುಬ್ಬಳ್ಳಿಗೆ ಭೇಟಿ ನೀಡಿರ್ತಕ್ಕಂಥದ್ದು. ಅವರ ಒಂದು ನಡೆ ಸಾಕಷ್ಟು ಕುತೂಹಲಕಾರಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮೊನ್ನೆಯಿಂದ ಅವರು ಏನು ಉಚ್ಚಾಟನೆಗೊಂಡು ತದನಂತರದ ದಿನಗಳಲ್ಲಿ ಅವರ ನಡೆ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಸಾಕಷ್ಟು ಕುತೂಹಲ ಇಡೀ ರಾಜ್ಯದ ಜನರಿಗೆ ಮೂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ವಿಜಯೇಂದ್ರ ಯಡಿಯೂರಪ್ಪ ಇರಬಹುದು, ಅದೇ ರೀತಿ ವಿಜಯೇಂದ್ರ ಕುಟುಂಬದ ಬಗ್ಗೆ ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡುವ ಮೂಲಕ ನೇರವಾಗಿ ಅವರ ವಿರುದ್ಧ ಕಿಡಿಕಾರುವಂತ ಜೊತೆಗೆ ಯತ್ನಾಳ್ ಅವರು ಸಾಕಷ್ಟು ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇವತ್ತು ಕೂಡ ಯತ್ನಾಳ್ ಅವರ ಬಗ್ಗೆ ಸಾಕಷ್ಟು ಕಿಡಿಗೆಯನ್ನ ಯತ್ನಾಳ್ ಅವರು ಕಾರಿರ್ತಕ್ಕಂಥದ್ದು. ಯಾಕಂದ್ರೆ ಪರೋಕ್ಷವಾಗಿ MP ರೇಣುಕಾಚಾರ್ಯ ಏನಿದ್ದಾರೆ, ಮೊನ್ನೆ ಅಷ್ಟೇ MP ರೇಣುಕಾಚಾರ್ಯ ಅವರು ಯತ್ನಾಳ್ ಅವರು ರಾಜೀನಾಮೆಯನ್ನು ಕೊಟ್ಟು ಬರಲಿ, ಅವರು ಹೊಸ ಪಕ್ಷವನ್ನು ಕಟ್ಟೋದಾದ್ರೆ ಸ್ವಾಗತ ಮಾಡ್ತೀವಿ, ಆದ್ರೆ ಒಂದು ವೇಳೆ ಚುನಾವಣೆಗೆ ನಿಂತ್ರೆ ಅಂದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ರೆ ಠೇವಣಿಯನ್ನು ಕೂಡ ಕಳ್ಕೋತಾರೆ ಅಂತಕ್ಕಂಥ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ MP ರೇಣುಕಾಚಾರ್ಯ ಅವರಿಗೆ ಏನು ವಾಗ್ದಾಳಿಯನ್ನು ಮಾಡುವುದರ ಜೊತೆ. ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಇನ್ನು ರಾಮೇಶ್ವರದಲ್ಲಿ ಪ್ರಧಾನಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಮ್ಮೆ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ದಮ್ಮಿದ್ರೆ ವಿಜಯೇಂದ್ರ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನ ಎದುರಿಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಶಿಕಾರಿಪುರ ಕ್ಷೇತ್ರಕ್ಕೆ ಶಾಸಕರಾಗಿ ಅವರ ಆಯ್ಕೆ ಆಗಿರೋದು ಬೇರೆಯವರ ಭಿಕ್ಷೆ. ದಮ್ಮಿದ್ರೆ ಅವರು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನ ಎದುರಿಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಹೆಸರು ತಗೋಬೇಕತ್ತ ಮಠದಾಗ ನಿಂತಿ ನೀವು ದುಷ್ಟರ ಹೆಸರು ತಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ ರಾವಣ ದುರ್ಯೋಧನ ಯಾರದ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾರೆ. ಈ ನೋಡುನಲ್ರಿ ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮಿಲಿಯಲ್ಲಿ ಐತ್ರಿ, ಎಸ್.ಎಂ. ಕೃಷ್ಣ ಫ್ಯಾಮಿಲಿಯಲ್ಲಿ ಐತಿ, ಜೆ.ಎಚ್. ಪಟೇಲ್ ಫ್ಯಾಮಿಲಿಯಲ್ಲಿ ಐತಿ, ನನಗೆ ಹೇಳ್ರಿ ವೀರೇಂದ್ರ ಪಾಲ್ರ ಫ್ಯಾಮಿಲಿಯಲ್ಲಿ ಐತಿ, ನಿಜಲಿಂಗಪ್ಪನವ್ರ ಫ್ಯಾಮಿಲಿಯಲ್ಲಿ ಐತಿ. ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು.
ಈ ದುಷ್ಟರು ಪಕ್ಷದಿಂದ ಹೋಗುವವರೆಗೂ ನೀವು ಪಕ್ಷಕ್ಕೆ ಹೋಗಿ ಯತ್ನಾಳ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾತಾಡಿದ್ದೀವಿ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನಿನ್ನ 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜೇಂದ್ರ? ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋಣ, ನಾಚಿಕೆ ಆಗೋದಿಲ್ಲ ವಿಜೇಂದ್ರ? ನಿನ್ನ ಶಿಷ್ಯನಿಗೆ ನಿನಗೆ ದಮ್ಮಿದ್ರೆ ನೀ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೇ ಭಗವ ಜೆಂಡಾ ಮ್ಯಾಗ ನಾ ಹರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನಾನು ಬೇಕಾಗಿ ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ನನಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್. ತಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ, ವಿಜಯೇಂದ್ರ ಅವರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ವಾಗ್ದಾಳಿ. ವಿಜಯೇಂದ್ರ ಅವರ ವಿರುದ್ಧ ಚಾಟಿ ಬೀಸೋದೇನು ಹೊಸ್ತಲ್ಲ, ಬಟ್ ಇದು ಕೇವಲ ನಾಮಕಾವಾಸ್ತೆನ ಅಥವಾ ನಿಜಕ್ಕೂ ಸವಾಲು ಹಾಕ್ತಿದ್ದಾರಾ ಅಂತ ಹೇಳಿ ಯತ್ನಾಳ್. ಖಂಡಿತವಾಗಿಯೂ ಸ್ಮಿತಾ, ಏನಂದ್ರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಇದೇ ಪ್ರಥಮ ಬಾರಿಗೆ ಶಾಸಕ ಯತ್ನಾಳ್ ಅವರು ಹುಬ್ಬಳ್ಳಿಗೆ ಭೇಟಿ ನೀಡಿರ್ತಕ್ಕಂಥದ್ದು. ಅವರ ಒಂದು ನಡೆ ಸಾಕಷ್ಟು ಕುತೂಹಲಕಾರಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮೊನ್ನೆಯಿಂದ ಅವರು ಏನು ಉಚ್ಚಾಟನೆಗೊಂಡ್ರು, ತದನಂತರದ ದಿನಗಳಲ್ಲಿ ಅವರ ನಡೆ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಸಾಕಷ್ಟು ಕುತೂಹಲ ಇಡೀ ರಾಜ್ಯದ ಜನರಿಗೆ ಮೂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ವಿಜಯೇಂದ್ರ ಯಡಿಯೂರಪ್ಪ ಇರಬಹುದು, ಅದೇ ರೀತಿ ವಿಜಯೇಂದ್ರ ಕುಟುಂಬದ ಬಗ್ಗೆ ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡುವ ಮೂಲಕ ನೇರವಾಗಿ ಅವರ ವಿರುದ್ಧ ಕಿಡಿಕಾರುವಂತ ಜೊತೆಗೆ ಯತ್ನಾಳ್ ಅವರು ಸಾಕಷ್ಟು ಒಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ಕೂಡ ಯತ್ನಾಳ್ ಅವರ ಬಗ್ಗೆ ಸಾಕಷ್ಟು ಕಿಡಿಗೆಯನ್ನ ಯತ್ನಾಳ್ ಅವರು ಕಾರಿರ್ತಕ್ಕಂಥದ್ದು. ಯಾಕಂದ್ರೆ ಪರೋಕ್ಷವಾಗಿ MP ರೇಣುಕಾಚಾರ್ಯ ಏನಿದ್ದಾರೆ, ಮೊನ್ನೆ ಅಷ್ಟೇ MP ರೇಣುಕಾಚಾರ್ಯ ಅವರು ಯತ್ನಾಳ್ ಅವರು ರಾಜೀನಾಮೆಯನ್ನು ಕೊಟ್ಟು ಬರಲಿ, ಅವರು ಹೊಸ ಪಕ್ಷವನ್ನು ಕಟ್ಟೋದಾದ್ರೆ ಸ್ವಾಗತ ಮಾಡ್ತೀವಿ, ಆದ್ರೆ ಒಂದು ವೇಳೆ ಚುನಾವಣೆಗೆ ನಿಂತ್ರೆ ಅಂದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ರೆ ಠೇವಣಿಯನ್ನು ಕೂಡ ಕಳ್ಕೋತಾರೆ ಅಂತಕ್ಕಂಥ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ MP ರೇಣುಕಾಚಾರ್ಯ ಅವರಿಗೆ ಏನು ವಾಗ್ದಾಳಿಯನ್ನ ಮಾಡುವುದರ ಜೊತೆ. ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಇನ್ನು ರಾಮೇಶ್ವರದಲ್ಲಿ ಪ್ರಧಾನಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಮ್ಮೆ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ದಮ್ಮಿದ್ರೆ ವಿಜಯೇಂದ್ರ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನ ಎದುರಿಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಶಿಕಾರಿಪುರ ಕ್ಷೇತ್ರಕ್ಕೆ ಶಾಸಕರಾಗಿ ಅವರ ಆಯ್ಕೆಯಾಗಿರೋದು ಬೇರೆಯವರ ಭಿಕ್ಷೆ. ದಮ್ಮಿದ್ರೆ ಅವರು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನ ಎದುರಿಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಹೆಸರು ತಗೋಬೇಕತ್ತ ಮಠದಾಗ ನಿಂತಿ ನೀವು ದುಷ್ಟರ ಹೆಸರು ತಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದ ಈಗ ಪಕ್ಷಕ್ಕೆ ಉಪಸ್ಥಿತ ಕರೆದಿದ್ರೆ ಹೋಗ್ತೀರಾ ಬಿಜೆಪಿ? ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತೇನೆ. ಈ ನೋಡುನಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮಿಲಿ ಎಲ್ಲೈತ್ರಿ, SM ಕೃಷ್ಣ ಫ್ಯಾಮಿಲಿ ಎಲ್ಲೈತಿ, JH ಪಟೇಲ್ ಫ್ಯಾಮಿಲಿ ಎಲ್ಲೈತಿ, ನನಗೆ ಹೇಳ್ರಿ. ವೀರೇಂದ್ರ ಪಾಟೀಲ್ ಫ್ಯಾಮಿಲಿ ಎಲ್ಲೈತಿ, ನಿಜಲಿಂಗಪ್ಪನವ್ರ ಫ್ಯಾಮಿಲಿ ಎಲ್ಲೈತಿ.